ಅಪ್ಪು ಬಾಸ್ ಹುಟ್ಟುಹಬ್ಬದ ದಿವಸ ಬಿಳಿ ಸೀರೆಯಲ್ಲಿ ಅಶ್ವಿನಿ ಮೇಡಮ್ ಕಾಣಿಸ್ಕೊಂಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬಿಳಿ ಸೀರೆಯಲ್ಲಿ ಅಂದರೆ ವೈಟ್ ಸ್ಯಾರಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಶ್ವಿನಿ ಮೇಡಮ್ ಅವರನ್ನ ಮಾತನಾಡಿಸೋಕ್ಕೆ ಅಭಿಮಾನಿಗಳು ಕೂಡ ತುಂಬ ಜನ. ನೆನ್ನೆ ಆದರೂ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ತುಂಬ ಕಂಪ್ಲೀಟ್ ಕುಟುಂಬ ಭಾಗಿಯಾಗಿತ್ತು. ಆದರೆ ಒಂದು ಸಂಭ್ರಮದಲ್ಲಿ ಅಶ್ವಿನಿ ಮೇಡಮ್ ಯಾಕೋ ಕಾಣಿಸ್ಲೇ ಇಲ್ಲ. ರಾಘಣ್ಣ ಆಗಿರ್ಬೋದು, ವಿನಯ್ ರಾಜ್ಕುಮಾರ್, ಯುವರಾಜ್ ಕುಮಾರ್, ವಂದಿತಾ ಅವರೆಲ್ಲರೂ ಕೂಡ ಒಟ್ಟಿಗೆ ಪೂಜೆನ ಸಲ್ಲಿಸ್ತಾರೆ. ಒಂದು ಟೈಮ್ನಲ್ಲಿ ಅಶ್ವಿನಿ ಮೇಡಮ್ ಎಲ್ಲ ಕಾಣಿಸ್ತಿಲ್ಲ. ಬಹುಶಃ ಬೇರೆ ಕಡೆ ಹೋಗಿದ್ರು ಅನಿಸುತ್ತೆ, ಅಥವಾ ಜನರು ಕೂಡ ತುಂಬಾನೇ ಇದ್ರಲ್ಲ, ಅಲ್ಲಿ ಕಣ್ಣೀರು ಬಂದ್ಬಿಡುತ್ತೆ ಅಂತ ಬಹುಶಃ ಅಲ್ಲಿ ಆಚೆ ನಿಂತ್ಕೊಂಡಿದ್ರೆ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಒಂದು ಟೈಮ್ನಲ್ಲಿ ಕಾಣಿಸ್ತಿಲ್ಲ. ಆ ಬಳಿಕ ಅಪ್ಪು ಬಾಸ್ ಅವರ ಒಂದು ಸ್ಮಾರಕಕ್ಕೆ ಹೋಗಿ ನಮಸ್ಕರಿಸಿ ಪೂಜೆನ ಸಲ್ಲಿಸ್ತಾರೆ. ಅಪ್ಪು ಬಾಸ್ ಹುಟ್ಟುಹಬ್ಬದ ದಿವಸ ಅಶ್ವಿನಿ ಮೇಡಮ್ ಈ ರೀತಿ ಕಾಣಿಸ್ಕೊಂಡ್ರು. ತುಂಬಾನೇ ಇಷ್ಟ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಕೂಡ. ಅಪ್ಪು ಅವರ ರೀತಿಯ ಒಳ್ಳೊಳ್ಳೆ ಕೆಲಸಗಳನ್ನು ಅಶ್ವಿನಿ ಮೇಡಮ್ ಕೂಡ ಮಾಡ್ತಿದ್ದಾರೆ. ತುಂಬಾ ಜನರಿಗೂ ಕೂಡ ಇನ್ಸ್ಪೈರ್ ಕೂಡ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಅಶ್ವಿನಿ ಮೇಡಮ್ ಇಷ್ಟಪಡ್ತಾರೆ, ಮೆಚ್ಚಿಕೊಂಡಿದ್ದಾರೆ. ನಿಮಗೂ ಕೂಡ ಅಪ್ಪು ಬಾಸ್ ಇಷ್ಟನ, ಅಶ್ವಿನಿ ಮೇಡಮ್ ಇಷ್ಟನ? ಸದ್ಯಕ್ಕೆ ಅಶ್ವಿನಿ ಮೇಡಮ್ ಅವರ ಒಂದು ಪ್ರೊಡಕ್ಷನ್ ಇಂದ, PRK ಪ್ರೊಡಕ್ಷನ್ ಇಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ಅಭಿಮಾನಿಗಳು ಸಹ ನೋಡಕ್ಕೆ ವೇಟ್ ಮಾಡ್ತಿದ್ದಾರೆ. ಒಂದು ಮಾರ್ಚ್ ತಿಂಗಳು ಕಂಪ್ಲೀಟ್ ಒಂದು ದೊಡ್ಡ ಮನೆಯ ಕುಟುಂಬಕ್ಕೆ ಅರ್ಪಣೆ ಅಂತ ಹೇಳ್ಬೇಕಂದ್ರೆ ಅಶ್ವಿನಿ ಮೇಡಮ್ ಮನೆ ಹುಟ್ಟುಹಬ್ಬ ಇತ್ತು. ಜೊತೆಗೆ ಜಾಕೆ ಸಿನಿಮಾ ರಿಲೀಸ್ ಆಯ್ತು. ಇವತ್ತು ಅಪ್ಪು ಅವರ ಹುಟ್ಟುಹಬ್ಬ ಹೋಗಿತ್ತು. ಹೀಗೆ ಸಾಕಷ್ಟು ರೀತಿಯಲ್ಲಿ ಒಳ್ಳೆ ಸಂಭ್ರಮ. ಜೊತೆಗೆ ಯುವ ಸಿನಿಮಾ ನೋಡೋಕೆ ಅಭಿಮಾನಿಗಳು ಕಂಪ್ಲೀಟ್ ವೇಟ್ ಮಾಡ್ತಿದ್ದಾರೆ. ಅಶ್ವಿನಿ ಮೇಡಮ್ ಕೂಡ ವೇಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಒಂದು ಸಿನಿಮಾವು ಕೂಡ ಬರುತ್ತೆ. ನೀವು ಕೂಡ ಸಿನಿಮಾನ ನೋಡಿ ಎಂಜಾಯ್ ಮಾಡ್ಬೋದು. ನಿಮಗೂ ಕೂಡ ಇಷ್ಟವಾಗುತ್ತಾ ಯುವರಾಜ್ ಕುಮಾರ್ ಅವರ ಹೊಸ ಸಿನಿಮಾ? ನೀವು ಕೂಡ ಅಭಿಮಾನಿನ ನೋಡ್ತೀರಾ? ಕಮೆಂಟ್ ಮಾಡಿ, ತಪ್ಪದೇ ತಿಳಿಸಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ.